ಅರಸರಿ ನಮಸ್ತೆ. ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ. ಮೊನ್ನೆ ಒಂದು ಜಡ್ಜ್ಮೆಂಟ್ ಕೂಡ ಬಂತು. ಬೆಂಗಳೂರಿನ ಯಾವುದೋ ಒಂದು ರಸ್ತೆ, ಬಳ್ಳಾರಿ ರಸ್ತೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹೌದು, ಸಂಸ್ಥಾನ ಜನರ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ, ಸರ್ಕಾರದ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ವಿಚಾರ ಹೇಗೆ ಸಮರ್ಥನೆ ಮಾಡ್ತೀರಿ? ಅದು ನಿಜ ಅಂದರೆ ನೀವು ಕೋರ್ಟಲ್ಲಿ ವಾದ ಮಾಡಬೇಕಲ್ಲ. ಚಾಮುಂಡಿ ಬೆಟ್ಟ ಅದು ಜನರಿಗೆ ಅಥವಾ ಸಾರ್ವಜನಿಕರು ಸೇರಿಕೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ನಲ್ಲಿ ವಾದ ಮಾಡಬೇಕು. ಕೋರ್ಟಲ್ಲಿ ಅವ್ರು ಯಶಸ್ವಿ ಆಗಿಲ್ಲ. ಏನಕ್ಕೆ ಅಂದರೆ ಅದು ಭಾಳ ಸ್ಪಷ್ಟವಾಗಿದೆ, ಅದು ನಮ್ಮ ಧಾರ್ಮಿಕ ಹಕ್ಕು, ನಾವು ಯಾವತ್ತೂ ಕೊಟ್ಟಿಲ್ಲ. 4-5 ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮನೆತನ ಇದುವರೆಗೂ ಏನೇನಾಗಿದೆ? ಮೊದಲೇದಾಗಿ ಅವರು ಅಗೇನ್ 75 ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದ್ದಾವೆ, ಮುಜರಾ ಇಲಾಖೆ, ಅದು ಅರಮನೆಯಿಂದನೇ ಒಂದು ರೀತಿ ಶುರುವಾಗಿದ್ದು. ಯಾಕೆಂದರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕೆ, ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಶುರು ಮಾಡಿದ್ರು. ಅದು ಪ್ಯಾಲೇಸ್ ಆಫೀಸಿಂದಾನೇ ನಡೀತಾ ಇತ್ತು. ಸೊ ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳು ಇರ್ಬೋದು, ಅದಕ್ಕೆ ಬೇಕಾಗಿರುವಂಥದ್ದು ಏನು ಉತ್ಪನ್ನಗಳು ಎಲ್ಲನೂ ಕೂಡ ಅರಮನೆಯಿಂದಾನೇ ಹೋಗ್ತಾ ಇತ್ತು. ಆಯಿತು. ಆಮೇಲೆ ಈಗ ಮೇಲ್ಕೋಟೆಯನ್ನು ಏನು ವೈರ್ಮುಡಿ ಇರ್ಬೋದು, ರಂಗನಾಥ್ ಏನು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಒಂದು ಏನು ಆಚರಣೆಗಳಿರ್ಬೋದು, ಶ್ರೀಕಂಠೇಶ್ವರಲ್ಲಿ ನಡೀತಾ ಇರುವಂಥದ್ದು ಆಚರಣೆ ಇರ್ಬೋದು, ಬೆಟ್ಟದಲ್ಲಿರೋದು, ಮತ್ತು ಮೈಸೂರಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದೆಲ್ಲ ಇರ್ಬೋದು, ಎಲ್ಲನೂ ಸಹ ಈ ಆಫೀಸಿಂದಾನೇ ನಡೀತಾ ಇತ್ತು. 75 ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು, ಇಲ್ಲ ಇದು ಮೇಂಟೆನೆನ್ಸ್ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರ್ಬೋದು ಅಂತ, ಅದು ಅನುಕೂಲ ಆಗುವಂಥದ್ದು ಅಂತ ಆವತ್ತಿನ ಅಭಿಪ್ರಾಯ. ಅದಕ್ಕಾಗಿ ಪ್ಯಾಲೇಸು ಟೆಂಪಲ್ಸ್ ಎರಡು ಕೂಡ ಒಂದು ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ನ ಮೇಂಟೆನೆನ್ಸ್ಗೋಸ್ಕರ ಅವರು ಕೊಟ್ಟಿದ್ರು. ಹೌದೌದು, ಅದು ನಿಜ. ಆದರೆ ಅದು ಕೋರ್ಟ್ ಆಗಲೇ ಹೇಳಿದೆ ಇದಾಗಲ್ಲ ಅಂತ, ಅವ್ರಿಗೆ ಪುನಃ ಕೊಡಬೇಕು ಅಂತ. ಸಿಮಿಲರ್ಲಿ ಅವರು ಏನು ದೇವಸ್ಥಾನದ ವಿಷಯದಲ್ಲಿ ಅದನ್ನ ಅರಮನೆ ವಿಷಯದಿಂದ ವಿಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅರಮನೆ ವಿಷಯ ಬೇರೆ, ದೇವಸ್ಥಾನದ ವಿಷಯ ಬೇರೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ಸಹ ಮುಂದುವರಿತಾ ಬಂದಿದ್ದೀವಿ. ದೇವಸ್ಥಾನ ವಿಷಯದಲ್ಲಿ ಮುಜರಾಯಿ ಆ್ಯಕ್ಟಲ್ಲೇ ನಾವು ಚಾಲೆಂಜ್ ಮಾಡಿದ್ದೀವಿ. ಆ ಕೇಸು ಕೂಡ ನಡೀತಾ ಇದೆ. ಆ ಕೇಸ್ ನಡೀತಾ ಇರೋ ಸಮಯದಲ್ಲಿ ಇವರು ಏನು ಪ್ರಾಧಿಕಾರ ಸೃಷ್ಟಿ ಮಾಡಿದ್ದಾರೆ. ಸೊ ನಮ್ಮ ಚಾಲೆಂಜು ನಡೀತಾ ಇದೆ. ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರಿಗೆ ಸೇರಿದ ಆಸ್ತಿಯನ್ನು ಸಾರ್ವಜನಿಕರು ನೀವೇ ಕ್ಲೇಮ್ ಮಾಡ್ತಿದ್ದೀರಿ. ಅದು ಸಾರ್ವಜನಿಕರಿಗೆ ಸೇರಿರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ. ನಮ್ಮ ವಾದ ಇರೋದು ಅದೇನೆ. ಅದು ಮ್ಯಾಟ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಲ್ಲ, ಒಂದೇ ನಿಮಿಷ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀನಿ. ಪ್ರಜಾಪ್ರಭುತ್ವ ಇರ್ಬೋದು, ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ. ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ. ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೇನಾದ್ರು ಇದೆಯಾ? ಅಂದರೆ ಅದು ಎಷ್ಟು ಕೊಟ್ಟಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದು ಎಲ್ಲನೂ ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಆದರೆ ನಾವು ಅದು ಶಿಬೇಟ್ಶಿಪ್ ಆಫ್ ಎನ್ ಐಡಲ್ ಅಂತ ಹೇಳ್ತೀವಿ. ಅಂದರೆ ಅಲ್ಲೇನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು, ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ. ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು. ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ. ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ. ನಾವು ತಾಯಿ ಚಾಮುಂಡೇಶ್ವರಿ ಆರಾಧಕರು, ನಮ್ಮ ಕುಲದೇವಿ ಅದು ಅಂತ ಆ ಸ್ಥಾನವನ್ನು ನಾವು ಯಾವತ್ತೂ ಬಿಟ್ಟಿಲ್ಲ. ಆ ದೇವಸ್ಥಾನದ ಪೋಷಕರು ಸಹ ಅಂತ ನಾವು ಆ ಸ್ಥಾನಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಅದ್ರ ಜೊತೆಗೆ ಆ ಆಚರಣೆ ಅಲ್ಲೇನು ಬೆಟ್ಟದಲ್ಲಿ ನಡೆಯುತ್ತೆ, ಅರಮನೆಯಲ್ಲೂ ಸಹ ನಡೆಯುತ್ತೆ. ನಮ್ಮ ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಲ್ಲೂ ಸಹ ನಡೆಯುತ್ತೆ. ಈ ಪಾರಂಪರೆ ಭಾರತ ಏನು ರಿಪಬ್ಲಿಕ್ ಇರ್ಬೋದು, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹಿನ್ನೆಲೆಯಲ್ಲೂ ಸಹ ಇದು ನಡೀತಾ ಬಂದಿದೆ. ಸುಮಾರು 400 ವರ್ಷದ ಇತಿಹಾಸ ಇದೆ. ಇದು ಒಂದು ಶಕ್ತಿಪೀಠ, ಎಷ್ಟೋ ವರ್ಷದ ಇತಿಹಾಸ ಇದೆ. ಆ ಪೂಜೆ ಕೈಂಕರ್ಯ ಏನೋ ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಅದು ಎಲ್ಲಕ್ಕೂ ಕೂಡ ಅರಮನೆಗೆ ಟೈಅಪ್ ಆಗಿರೋ ಕಾರಣಕ್ಕಾಗಿ ಒಂದು ಧಾರ್ಮಿಕ ಕೂಡ ಒಂದು ಸಂಬಂಧ ಇದೆ. ಸೊ ಈ ಎಲ್ಲ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ. ಆದರೆ ಆ ಮುಜರಾಯಿ ಏನು ಕೇಸ್ ಇದೆ ಅದೇ ಮುಂದುವರಿತಾ ಬಂದಿದ್ರು. ಅದು ಏನು ಸಮಾಜದ ಒಂದು ಮೆಮರಿಯಲ್ಲಿ, ಸೊಸೈಟಲ್ ಮೆಮರಿಯಲ್ಲಿ ಅದು ಆಚೆಗೆ ಬಂದಿರ್ಬೋದು. ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು. ಆಯ್ತು ಬಿಡು. ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ, ಅದು ಇವತ್ತಿನ ಏನು ಆಧುನಿಕತೆಯ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ, ಇಲ್ಲ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ. ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ತಾಯಿಯವರು ಒಂದು ಸ್ವಲ್ಪ ಏನು ಭಾಳ ಶಿ ವಾಸ್ ವೆರಿ ರಿಸರ್ವ್ಡ್ ಅಬೌಟ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್, ಯು ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಅಂತ. ರಿಸರ್ವ್ಡ್ ಅಂತಲ್ಲ, ಅವ್ರಿಗೆ ಮುಖ್ಯವಾಗಿ ಇದೆಲ್ಲನೂ ಕೂಡ ಏನೇನು ಆಗ್ಬೋದು ಅವರು ಕೂಡ ಅನುಭವಿಸಿದ್ದಾರೆ. ಅವರ ನಮ್ಮ ತಂದೆಯವರ ಕಾಲದಲ್ಲಿ ಏನೇನಾಯಿತು, ಯಾವ ರೀತಿ ಒಳ್ಳೇದಾಯಿತು, ಯಾವ ರೀತಿ ಕೂಡ ಒಂದು ರೀತಿ ಅದು ಹಿನ್ನಡೆ ಆಯ್ತು ಕೂಡ ಅವರು ಅನುಭವಿಸಿದ್ದಾರೆ. ಸೊ ಇದೆಲ್ಲನೂ ಕೂಡ ಪರಿಗಣಿಸಿದೀವ ಇಲ್ವಾ ಅಂತಾನು ಕೂಡ ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು. ಸೊ ಅದೆಲ್ಲನೂ ಕೂಡ ನಾವು ಒಂದು ರೀತಿ ಅವರು ಕೂಡ ಅನ್ನೋ ಥರದ ಅಭಿಪ್ರಾಯ ಇತ್ತಾ?
ಇಲ್ಲ ಆ ಥರ ಏನಿಲ್ಲ. ನಮ್ಮ ವೃತ್ತಿ ಜೀವನಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ನಮಗೆ ಅರಮನೆಯಲ್ಲಿ. ಯಾವುದೇ ರೀತಿ ಅವರೇನು ಅದಕ್ಕೇನು ಆಕ್ಷೇಪವನ್ನು ಅವ್ರು ಯಾವತ್ತೂ ವ್ಯಕ್ತಪಡಿಸಲ್ಲ. ಈ ಥರ ನಾವು ಮುಂದುವರಿಬೇಕು ಅಂದರೆ ಅವರು 100% ನಮ್ಮ ಬೆಂಬಲಕ್ಕೆ ಇರ್ತಾರೆ. ಆದರೆ ನೀವು ಸರಿಯಾಗಿ ಅದನ್ನ ಪರಿಗಣಿಸಬೇಕು ಅಂತ ಅವರ ಅಭಿಪ್ರಾಯ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Que vamos para la gozadera full, baby.